ಇವತ್ತು ನನ್ನ ಸೊಸೆ ಹತ್ರ ನನ್ನ ಮಗನ ಪರವಾಗಿ ನಾನೇ ತಪ್ಪಾಯಿತು ಅಂತ ಕೇಳಿ ಕೈ ಮುಗ್ದಾದ್ರೂ ಪರವಾಗಿಲ್ಲ, ನಾನು ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ನನ್ನ ಮಗಳನ್ನ ಕರ್ಕೊಂಡು ಬಂದು ಹೆಂಗೋ ನನ್ನ ಮಗನ ಜೊತೆ ಸಂಸಾರ ಮಾಡಂಗೆ ಮಾಡೇ ಮಾಡ್ತೀನಿ ನಾನು. ಇಷ್ಟು ದಿನ ಏನೇನಾಗಿತ್ತು ಸಂಸಾರ ಗೊತ್ತಿಲ್ಲ. ಇನ್ಮೇಲೆ ನಾನು ಬಂದಿದ್ದೀನಿ, ಎಲ್ಲ ಸರಿ ಮಾಡಬೇಕು. ನನ್ನ ಮಗಂಗೆ 4 ಬಾರಿಸಿದ್ದೀನಿ, ಈಗ ಆಡ್ಕೋಕೆ ಬಂದಿರ್ತಾನೆ. ಲವ್ವರ್ ಗಿಬ್ಬರ್ ಅಂತ ಹೋಗಲ್ಲ. ಹ್ಞೂ, ನನ್ನ ಪಾಪ ಅವ್ಳಿಗೆ ನಿಧಿ ಎಷ್ಟು ಬೇಜಾರು ಮಾಡ್ಕೊಂಡಿರ್ತದೋ ಏನೋ ನಾಕಾಣೆ. ಹೋಗಿ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಬರಬೇಕು. ಇಲ್ಲ ಅಂದರೆ ಸುಮ್ಮನೆ ನನ್ನ ಮಗನ ಸಂಸಾರ ಹಾಳಾಗಿ ಹೋಗ್ತೈತೆ. ನೋಡೋಣ ಇರು, ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ಕರ್ಕೊಂಡು ಬಂದ್ಬಿಡ್ತೀನಿ ಜೊತೆಗೇನೆ. ಹ್ಞೂ, ಒಂದು ಹಂಗೆ ಬಾಡಿಗೆ ಮನೆ ಬೇರೆ ಹುಡುಕ್ಬೇಕು. ಆ ಮನೆ ವಿಚಾರಿಸ್ಬಿಟ್ಟು ಅತ್ತಾಗೆ ಹೆಂಗೋ ಕರ್ಕೊಂಡು ಬಂದು ಆಮೇಲೆ ಮನೆಯೆಲ್ಲ ಒಂದು ಸಲ ಸುಣ್ಣ ಬಣ್ಣ ಹೊಡೆದ್ಬಿಟ್ಟು ನಮ್ಮ ಮನೆಗೆ ನೀವು ಹೋಗ್ಬಿಡ್ಬೇಕಾದಾಗೆ. ನಿಧಿ, 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 ಎಲ್ಲೋಯ್ತು ಮಗ? ನಿಧಿ ಪುಟ್ಟ, ನಿಧಿ ಪುಟ್ಟ, ನಿಧಿ ಪುಟ್ಟ. ಹಾ ಹೇಳಿ. ಏನು, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಧಿ ಅವರ ಮಾವಯ್ಯ. ಹೋ ಹೌದಾ, ಸಾರಿ, ನಿಮ್ಮನ್ನ ನಾನು ಎಂದೂ ನೋಡಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ. ಬನ್ನಿ ಕುತ್ಕೋ, ಬನ್ನಿ ಕಾಫಿಗೆ ಇಡ್ತೀನಿ. ಅಯ್ಯೋ ಬೇಡ ಕಣವ, ಬೇಡ ಬೇಡ. ಈಗ ನಾನು ನಿಧಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೇನೆ ನಿಧಿನ ಹುಡಿಕೊಂಡ್ಬಿಟ್ಟು ಬಂದೆ. ನಿಧಿ ನನ್ನ ಮಗನೇ ಅಲ್ವಾ ಮದುವೆ ಮಾಡ್ಕೊಂಡಿರೋದು, ಅದಕ್ಕೇನೆ ಹುಡುಗಿಗೆ ಒಂಚೂರು ಹೇಳ್ಬಿಟ್ಟು ನನ್ನ ಮಗ ಏನೋ ತಪ್ಪು ಮಾಡೋನಿ, ಅದಕ್ಕೆ ಒಂಚೂರು ಏನಾದರೂ ಹೇಳ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಣಮ್ಮ. ಅದಕ್ಕೆ ನಿಧಿ ಹತ್ರ ಒಸಿ ಮಾತಾಡಬೇಕಿತ್ತು. ಹೌದಾ, ನಿಧಿ ಇಲ್ಲ, ಹೊಲ್ದತ್ರ ಏನೋ ಬಾಳೆ ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಓದ್ಲು. ಬಾಳೆಕಾಯಿ ಬಂದವೆ ನಾಳಿಕೆ ಬೇಕಲ್ವಾ, ಕಿತ್ಕೊಂಡ್ಬಿಟ್ಟು ನೋಡ್ಬಿಟ್ಟು ಬರ್ತೀನಿ ಅಂತ ಓದ್ಲು. ಅವಳಿಲ್ಲ. ನೀವು ನಿಮ್ಮ ಮಗುನ ಆದಷ್ಟು ನಿಧಿಯಿಂದ ದೂರ ಇಡೋದೇ ಎಷ್ಟೋ ವಾಸಿ. ಯಾಕಂದರೆ ನಮ್ಮ ನಿಧಿಗೆ ಪರ್ಫೆಕ್ಟ್ ಆಗಿರೋ ಜೋಡಿ ಅಲ್ಲ ಅವನು, ನನಗನ್ನಿಸ್ದಂಗೆ. ನೀವೇನಾದರೂ ಮಾತಾಡಬೇಕು ಅಂತಂದರೆ ಗೊತ್ತಲ್ಲ, ನಮ್ಮ ತೋಟ ನೋಡಿರ್ತೀರಲ್ವ ನೀವು, ಇದೇ ಊರವರಾಗಿದ್ದರೆ ಬಾಳೆ ತೋಟದ ಹತ್ರ ಹೋದರೆ ಅಲ್ಲೇ ಸಿಗ್ತಾಳೆ. ನೀವು ಹೋಗಿ ಅಲ್ಲೇ ಮಾತಾಡಿ, ಆಮೇಲೆ ಅವಳು ಇಷ್ಟನೇ, ಅವಳೇ ಕೊನೆ ಇಷ್ಟ ಅಷ್ಟೇ. ಅವಳು ಏನು ಇಷ್ಟಪಡ್ತಾಳೋ ಅದೇ ಆಗಲಿ. ನೋಡವ, ಚಿಕ್ಕ ಹುಡುಗರು ತಪ್ಪು ಮಾಡಿದಂಗೆ ನೀನು ದೊಡ್ಡರು ಮಾಡೋಕ್ಕಾಯ್ತದ? ನಾವೇ ಮಾಡ್ತೀವಿ 1000 ತಪ್ಪನ್ನ, ಅಂತದ್ರಾಗೆ ತಪ್ಪು ಆಗ್ತದೆ. ತಿದ್ದಿ ಬುದ್ಧಿ ಹೇಳಿ ಏನಾರ ಮಾಡಿ ನಾವು ಓಸಿ ಸಂಸಾರನ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ಬೇಕು ಕಣವ. ಕಿತ್ತಾಕಿದ್ರೆ ಏನು ಬಂತು ಲಾಭ ಹೇಳು? ಅದಕ್ಕೆ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸರಿ ಕಣವ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಹೋಯ್ತೀನಿ ಹಂಗೇನೆ. ಹಾಂ, ಅಯ್ಯೋ ಕಾಫಿನೂ ಕುಡಿಲಿಲ್ಲ? ಇಲ್ಲ, ಬೇಡ ಬೇಡ ಕಣವ, ಬೇಡ ಬೇಡ ಬೇಡ. ಪಾಪ ಇವ್ರು ಒಳ್ಳೆಯರು ಅಂತಲೇ ಅನ್ನಿಸ್ತೈತೆ, ಆದರೆ ಏನು ಮಾಡ್ತೀರಾ? ಮನಿಯಾಳು ನನ್ನ ಮಗ, ಇವ್ರ ಮಗನೇನೆ ಸರಿ ಇಲ್ಲ ಮೊದಲು. ಇವನು ಬದಲಾದರೆ ನನಗೂ ಖುಷಿನೇನೆ, ಆದರೆ ಬದಲಾಗಬೇಕಲ್ಲ. ನಿಧಿ ಜೀವನನ ಹಾಳು ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ನಿಧಿ ಜೀವನ ಯಾಕೆ ಹಾಳಾಗೋಗ್ಬೇಕು? ಅವಳ ಜೀವನ ಯಾವತ್ತೂ ಚೆನ್ನಾಗೇನೇ ಇರಬೇಕು. ರೀ, ಇಷ್ಟೊಂದು ಬಾಳೆಕಾಯಿ ಐತೆ ತಾನೆ, ಯಾಕ್ರಿ ಸುಮ್ಮನೆ ಹುಡುಕ್ತಿದ್ದೀರಾ? ಯಾವುದೋ ಒಂದು ಪಟ 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 ಅಂತ ಕತ್ತರಿಸ್ಕೊಂಡು ಹೋಗ್ತಾ ಇರಬೇಕು ತಾನೇ. ಹಬ್ಬ ಯಾವಂದ್ರವೆ ಕತ್ತರಿಸ್ಕೊಂಡು ಹೋಗಿದ್ರೆ ಎಲ್ಲ ಕತ್ತರಿಸ್ಕೊಂಡು ಹೋಗ್ಬೋದಿತ್ತು. ಇನ್ನು ಕಾಯಿ ಇವನ್ನ ತಗೊಂಡೋಗ್ಬಿಟ್ಟು ಹಣ್ಣಾಗಕ್ಕೆ ಬಿಡಬೇಕು ಅಂದರೆ ಒಂದು ಸ್ವಲ್ಪ ಹಣ್ಣಾಗೋ ಥರ ಇರಬೇಕು, ಆವಾಗ ಮಾತ್ರ ಕಟ್ ಮಾಡ್ಕೊಂಡು ತಗೊಂಡೋಗ್ಬೇಕು. ಗೊತ್ತಾಯ್ತಾ? ಎಲ್ಲ ಕಟ್ ಮಾಡ್ಕೊಂಡು ತಗೊಂಡೋದ್ರೆ ಸುಮ್ಮನೆ ವೇಸ್ಟ್ ಆಗೋಗ್ಬಿಡ್ತೈತೆ, ಒಣಗೋಗಿ ವೇಸ್ಟ್ ಆಗ್ತೈತೆ, ಹಣ್ಣಾಗಲ್ಲ. ಹೋ, ಹೌದಾ? ನಾನು ಬಾಳೆ ಗಿಡದಾಗೆ ಹಣ್ಣಾಗ ತನಕ ಬಿಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಗಿಡದಲ್ಲಿ ಹಣ್ಣಾದ್ರೆ ಇನ್ನೂ ಚೆನ್ನಾಗಿರ್ತವೆ, ಆದರೆ ಯಾರು ಬಿಡಲ್ಲ ಅಷ್ಟೇ. ಗಿಡದಾಗೆ ಹಣ್ಣಾಗೋ ತನಕ ಯಾರು ಬಿಡ್ತಾರೆ? ಎಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಣ್ಣು ಬಿದ್ದುಬಿಟ್ರೆ ಹಣ್ಣಾಗವೆಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯಕ್ಕೆ ಎಲ್ಲ ಮೊದಲೇ ಕಟ್ ಮಾಡ್ಕೊಂಬಿಟ್ಟು ತಗೊಂಡು ಹೋಗ್ಬಿಡ್ತಾರೆ. ನಮ್ಮ ಹೊಲಕ್ಕೆ ಕಾವಲವನೇ, ತೊಂದರೆ ಇಲ್ಲ, ಆದರೂ ನಾವೇನು ಬಿಡಲ್ಲ. ಈಗ ಹಬ್ಬಕ್ಕೊಂದ್ಸಲ ಕಟ್ ಮಾಡ್ಕೊಂಡು ಹೋಗಿದ್ದೆ 2 ಗೊನೆ, ಈಗ ಮತ್ತೆ ನೋಡಬೇಕು. ಇನ್ನೊಂದು ಗೊನೆ 2 ಗೊನೆ ಕಟ್ ಮಾಡ್ಕೊಂಡು ಹೋದ್ರೆ ನಾಳೆ ಹೊಸ್ತಡ್ಕೋಯ್ತಲ್ವಾ. ಕರಿ ಹಬ್ಬಕ್ಕೆ ಮಸ್ತ್ ಆಗ್ತೈತೆ. ವಾವ್! ತುಂಬ ಚೆನ್ನಾಗಿರುತ್ತೆ ವ್ಯವಸಾಯ ಮಾಡೋದೇನೆ. ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಎಲ್ಲನೂ ಏನದು ಹೊಲ್ದ ಹತ್ರ ಬಂದು ನಾವೇ ಕಟ್ ಮಾಡ್ಕೊಂಡು ತಗೊಂಡೋಗಿ ಈ ಟೊಮೊಟೊ, ಮೆಣಸಿನ್ಕಾಯಿ, ಆಮೇಲೆ ಬದನೆಕಾಯಿ ಎಲ್ಲ ಕಿತ್ಕೊಂಡು ಹೋಗ್ತಿದ್ದಲ್ಲ ನೀನು. ವಾಹ್! ಎಂಥ ಎಕ್ಸ್ಪೀರಿಯನ್ಸ್ ಅಲ್ವಾ? ಇಲ್ಲಿ ಕಿತ್ಕೊಂಡು ಬಂದು ಇಲ್ಲಿ ಅಡುಗೆ ಮಾಡೋದು, ಏನೋ ಒಂಥರ ಖುಷಿನಪ್ಪ. ಫಸ್ಟು ಬಾಳೆಕಾಯಿ ಯಾವ್ದಾದ್ರು ಚೆನ್ನಾಗಿರೋದು ಬಂದೈತೆ ಅಂತ ನೋಡೋಣ ಬಾ. ನಿಧಿ ಪುಟ್ಟ. ಓ ಮಾವ, ಬನ್ನಿ ಬನ್ನಿ. ಏನು ಇಲ್ಲಿಗೆ ಹುಡಿಕೊಂಡು ಬಂದಿದ್ದೀರಾ? ಬನ್ನಿ ಮನೆ ಹತ್ರ ಹೋಗೋಣ. ಇಲ್ಲ ಕಣವ, ಮನೆ ಹತ್ರನೇ ಹೋಗಿದ್ದೆ. ನೀನು ಇಲ್ಲೇನೇ ಬಾಳೆಕಾಯಿ ಗಿಡದ ಹತ್ರ ಬಂದಿದ್ಯಾ ಅಂತ ಗೊತ್ತಾಯ್ತು. ಅದಕ್ಕೇನೆ ಹಂಗೆ ನಿನ್ನ ಹುಡಿಕೊಂಡು ಹೋಗೋಣ ಅಂತೇಳಿ ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಚೆನ್ನಾಗಿದೆಯೇನಮ್ಮ? ಹಾ, ಚೆನ್ನಾಗಿದ್ದೀನಿ ಮಾವ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಕಣಮ್ಮ, ನಾನಂತೂ ಎಕ್ಸಲೆಂಟ್, ಸೂಪರ್. ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿ ಅಲ್ವಾ, ತುಂಬ ವರ್ಷಗಳೇ ಆಯ್ತೇನೋ ನಿಮ್ಮನ್ನು ನೋಡಿ ಅಂತ ಅನ್ನಿಸ್ತೈತೆ. ಹಾಂ, ಅದು ಅದು ಮನೆ ಹತ್ರ ಇದ್ದರೆ ಕಾಫಿ ಟೀ ಊಟ ಎಲ್ಲ ಮಾಡ್ಬೋದಿತ್ತು. ಬಾಳೆಕಾಯಿ ಕಿತ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಕಿತ್ಕೊಂಡು ಹಂಗೆ ಜೊತೆಗೆ ಮನೆಗೆ ಹೋಗೋಣ ಬನ್ನಿ, ಮನೇಲೇ ಊಟ ಎಲ್ಲ ಮಾಡ್ಕೊಂಡು ಹೋಗಿವ್ರಂತೆ. ಅಯ್ಯೋ ಬೇಡ ಬೇಡ ಬೇಡ, ಏನು ಬೇಡ ಕಣಮ್ಮ. ನಿನ್ನ ಹತ್ರ ಒಂದು ಮಾತು ಕೇಳೋಣ ಅಂತ ಬಂದೆ. ಕೇಳಿ ಮಾವ. ನನ್ನ ಮಗ ಶುದ್ಧ ತರಲೆ, ನನ್ನ ಮಗ ಈಡಿಯಟ್, ನನ್ನ ಮಗ ಲೋಫರ್, ನನ್ನ ಮಗ ಜಾಸ್ತಿ ತಪ್ಪು ಮಾಡ್ಬಿಟ್ಟ ಕಣಮ್ಮ. ಅವನು ಲವ್ವು ಪವ್ವು ಅಂತ ಅನ್ಕೊಂಡು ಯಾವುದೋ ಹುಡುಗಿ ಜೊತೆ ಅಲ್ಕೊಂಡು ಓಡಾಡ್ಕೊಂಡು ಏನೇನೋ ಮಾಡ್ಕೊಂಡು ಶುರು ಮಾಡ್ಕೊಬಿಟ್ಟ. ನಿನ್ನ ಕೈ ಬಿಟ್ಬಿಟ್ಟ. ಇದು ಮನಸ್ಸಿಗೆ ಶಾನೆ ಬೇಜಾರಾಗ್ತೈತೆ ನನಗಂತೂ. ಎಷ್ಟು ಬೇಜಾರಾಗ್ತೈತೆ ಅಂದರೆ ತುಂಬ ತುಂಬ ಬೇಜಾರಾಗ್ತೈತೆ. ನೋಡಮ್ಮ, ಸಂಸಾರದಾಗೆ ಗಂಡಸರು ಎಡವ್ತಾ ಇರ್ತಾರೆ, ತಪ್ಪು ಮಾಡ್ತಾ ಇರ್ತಾರೆ. ಹಂಗಂತ ನೀನು ಬೇಜಾರು ಮಾಡ್ಕೊಂಡು ನೀನು ಹಿಂಗೆಲ್ಲ ನಾನು ಇದು ಮಾಡ್ಕೊಂಡು ಕೂತ್ಕೊಬೇಡ ಕಣವ. ನೀನು ಮದುವೆ ಮಾಡ್ಕೊಂಡಿರೋ ಹುಡ್ಗ ಅಲ್ವಾ,
ಕಷ್ಟನೋ ಸುಖನೋ ಅವನ ಜೊತೆ ಸಂಸಾರ ಮಾಡಬೇಕು. ನನ್ನ ಮಗ ಇಷ್ಟು ದಿನ ಹೆಂಗಿದ್ನೋ ಗೊತ್ತಿಲ್ಲ, ಇನ್ಮೇಲೆ ನಾನು ಇರ್ತೀನಿ ಕಣವ, ನಾನೇ ಜೊತೆಯಾಗಿರ್ತೀನಿ. ನನ್ನ ಮಗ ಒಂದು ತಪ್ಪು ಮಾಡಿದ್ರು ನನಗೆ ತಲೆ ಮೇಲೆ ಪಟ್ಟ ಪಟ್ಟ ಬಾರಿಸಿದ್ರು ಪರವಾಗಿಲ್ಲ, ಅವನ್ನ ಸರಿ ಮಾಡೋ ಜವಾಬ್ದಾರಿ ನಂದು ಕಣಮ್ಮ. ಸರಿನಾ? ಎಲ್ಲ ಮರೆತುಬಿಟ್ಟು ಅವನನ್ನ ಕ್ಷಮಿಸ್ಬಿಟ್ಟು ಒಂದೇ ಒಂದು ಕಿತ ಬಂದು ಮಾತಾಡಿ ನಮ್ಮನೆಗೆ ಸಂಸಾರ ಮಾಡವ. ನಿಂಗೆ ಏನು ಬೇಕೋ ಅದು ಮಾಡ್ಕೊಡ್ತೀನಿ ಕಣವ. ಮಾವ, ನಿಮ್ಗೆ ಹೇಳೋದು ಸುಲಭನೇನೋ, ಮಾಡೋದಂತೂ ತುಂಬ ಕಷ್ಟ ಮಾವ. ನಿಮ್ಮ ಮಗ ಎಷ್ಟು ಕೆಟ್ಟೋಗವನೆ ಅಂದರೆ ಅದು ನನ್ನ ಕೈ ಬಾಯಿಗೆ ಹೇಳೋಕ್ಕಾಗಲ್ಲ ಮಾವ. ನೀವು ತುಂಬ ಒಳ್ಳೆಯವರು ನನಗೆ ಗೊತ್ತು, ಆದರೆ ನನಗೆ ಅವನಿಂದ ತುಂಬಾ ಅಂದರೆ ತುಂಬ ನೋವಾಗಿದೆ, ತುಂಬ ಅವಮಾನ. ಲವ್ವರ್ನೇ ಕರ್ಕೊಂಡು ನನ್ನ ಮುಂದೆ ಬಂದು ಇವಳನ್ನೇ ಮದುವೆ ಮಾಡ್ಕೊಳ್ಳೋದಿಲ್ಲೇ ನಾನು ಅಂತೇಳ್ಬಿಟ್ಟು ನನ್ನ ಮುಂದೆನೇ ಹೇಳವನೆ. ಈಗಲೇ ಹಿಂಗೆ ಮುಂದೆ ಹೆಂಗೆ ಹೇಳಿ? ನಾನಂತೂ ಮೊದಲು ಅವನ್ನ ತುಂಬ ಇಷ್ಟಪಟ್ಟಿದ್ದೆ, ಇಲ್ಲ ಅಂತಲ್ಲ, ಆದರೆ ಮೊದಲು ಈ ಥರ ಇರಲಿಲ್ಲ. ಇವಾಗ ಅದು ಯಾರ ಜೊತೆ ಸೇರಿ ಏನಾದ್ನೋ ಗೊತ್ತಿಲ್ಲ, ತುಂಬ ಕೆಟ್ಟೋಗ್ಬಿಟ್ಟವನೇ ಅವನಂತೂ. ನಾನು ನೋಡಿ, ಆಗಿದ್ದೆಲ್ಲನೂ ಆಗೋಯ್ತು ಮರಿ ಅಂತ ಅನ್ಬೋದು, ಆದರೆ ಮನಸ್ಸಿಗೆ ತುಂಬಾ ಗಾಯ ಆಗೋಗ್ಬಿಟ್ಟೈತೆ. ಮರೆಯೋಷ್ಟೆಲ್ಲ ನಾನು ದೊಡ್ಡೋಳಲ್ಲ, ಅಷ್ಟೊಂದು ಶಕ್ತಿನೂ ನನ್ನ ಹತ್ರ ಇಲ್ಲ. ನಿಮ್ಮ ಮಗ ನನ್ನೇ ಹೊಡೆದವನೇ, ಅಷ್ಟು ಸಾಲದು ಅಂತೇಳ್ಬಿಟ್ಟು ಮನೆಯಿಂದ ಹೋಗೆಲ್ಲೇ ಅಂತ ಮನೆಯಿಂದ ಈಚೆ ಕಡೆಗೆ ಹಾಕೋನೆ. ನಾನು ಸುಮಾರು 7-8 ತಿಂಗಳು ಮೇಲಾಯಿತು ಮಾವ, ನಾನು ಆಗ್ಲೇ ಮನೆಯಿಂದ ಈಚೆ ಕಡೆಗೆ ಬಂದು ನನ್ನ ಜನ ಛೀ ಥೂ ಅಂತ ಹೋಗಿತಿದ್ರು ಯಾರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒದ್ದಾಡ್ಕೊಂಡು ಜೀವನ ಮಾಡಿದ್ದೀನಿ ಮಾವ ನಾನು. ಈಗ ಮತ್ತೆ ನಾನು ಅದೇ ನರ್ಕೋಕ್ಕೆ ಬರೋಕ್ಕೆ ನನಗಿಷ್ಟ ಇಲ್ಲ. ಅಲ್ಲ ಕಣಮ್ಮ, ಇನ್ಮ್ಯಾಲೆ ನಿನಗೆ ಎಂಥ ಕಷ್ಟನೂ ಬರಲ್ಲ, ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ. ನಿನಗೆ ಎಂತೆಂಥ ಕಷ್ಟ ನಾನು ಬರೋಕ್ಕೆ ನಾನು ಬಿಡೋದೇ ಇಲ್ಲ. ನಾನಂತೂ ತುಂಬ ಚೆನ್ನಾಗಿ ನೋಡ್ಕೊತೀನಿ ಕಣಮ್ಮ ನಿನ್ನ. ನನ್ನ ಮಗಂಗೆ ನಾನು ಬುದ್ಧಿ ಹೇಳ್ತೀನಿ, ನನ್ನ ಮಾತು ಕೇಳವ. ಬಾ ಹೋಗನ್ ಬಾ, ನಿಮ್ಮ ಅಮ್ಮ ಪೊದ್ದು ಅಮ್ಮನ ಹತ್ರನೂ ಮಾತಾಡ್ತೀನಿ, ಸಾವುಕಾರು ಮನೆಗೂ ಮಾತಾಡ್ತೀನಿ, ನಿನ್ನ ರಾಣಿ ಥರನೇ ಇಕ್ಕತ್ತೀನಿ ನೋಡು. ಜಮೀನು ಎಲ್ಲ ತೆಗ್ದಿದ್ದೀನಿ ನಾನಂತೂ, ಸರಿನಾ? ಎಲ್ಲನೂ ಐತೆ, ಇನ್ನೇನು ತಲೆ ಕೆಡಿಸ್ಕೊಳಂಗಿಲ್ಲ. ಬೇಕಾದರೆ ನೀವು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟು ಅಲ್ಲೇ ನೆನೆಯ ಜೀವನ ಮಾಡ್ಕೊಳ್ಳಿ, ನನಗೆ ಅದಕ್ಕೂ ಬೇಜಾರಿಲ್ಲ. ಊರಾಗ ನಾನು ವ್ಯವಸಾಯ ಮಾಡ್ಕೊಂಡು ಇದ್ಬಿಡ್ತೀನಿ, ನಿಮಗೆ ನಾನು ಇಲ್ಲಿಂದನೂ ಸಹಾಯ ಮಾಡ್ತೀನಿ ಕಣವ. ಇಲ್ಲ ಮಾವ, ಗಟ್ಟಿಯಾಗಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನ ಕೈಲಿ ಅವನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಅವ್ನ ದುರಂಕಾರ, ಅವ್ನ ದೌಲತ್ತು ಅವನೇ ಇಟ್ಕೊಂಡ್ಲಿ. ನನಗಂತೂ ಅದೆಲ್ಲ ಬೇಡದೇ ಬೇಡ. ಅವನಿಗೂ ನನ್ನಂದ್ರೆ ಇಷ್ಟ ಇಲ್ಲ, ನನಗೂ ಅವನಂದ್ರೆ ಇಷ್ಟ ಇಲ್ಲ. ಬಲವಂತವಾಗಿ ಸಂಸಾರ ಮಾಡೋದಂದ್ರೆ ಮೊದಲೇ ನಂಗೆ ಇಷ್ಟ ಇಲ್ಲ. ಬಿಟ್ಬಿಡಿ ಮಾವ, ಹೋದ್ರೆ ಹೋಗ್ಲಿ. ಇನ್ನು ಇಷ್ಟ ಇಲ್ದಿರ ಸಂಸಾರನ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ನನಗೂ ಆಗಲ್ಲ. ನಿಮ್ಮ ಮಗ ಅದು ಯಾವುದೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅವನೇ ತಾನೆ, ಅವಳನ್ನೇ ಮದುವೆ ಮಾಡ್ಕೊಂಡು ಹ್ಯಾಪಿಯಾಗಿರಲಿ. ನನ್ನ ಪಾಡು ನಾನು ಹ್ಯಾಪಿಯಾಗೇ ಇದ್ದೀನಿ. ನಾನು ನಿಜವಾಗೂ ನೋಡಿ, ಹೊಲ ಗದ್ದೆ ಅಂತ ನೋಡ್ಕೊಂಡು ಆರಾಮಾಗಿದ್ದೀನಿ. ನಾನು ಮುಂದೆನೂ ಹಿಂಗೆ ಇರ್ತೀನಿ. ದಯವಿಟ್ಟು ನಿಮಗೆ ನನ್ನ ಮೇಲೆ ಏನಾದರೂ ಸ್ವಲ್ಪನಾದರೂ ಪ್ರೀತಿ ಇದ್ದರೆ ನನ್ನ ಹತ್ರ ಬಂದ್ಬಿಟ್ಟು ಮತ್ತೆ ನಿಮ್ಮ ಮಗನ ಬಗ್ಗೆ ಮಾತಾಡಲೇಬೇಡಿ. ಸರಿ ಕಣವ, ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ. ಸರಿ ಬಿಡು, ಆಯಿತು. ಇನ್ನು ಬೇರೆ ಮಾತು ಆಡಿ ಏನು ಪ್ರಯೋಜನ? ಸರಿ ಆಯಿತು, ನಾನು ಇನ್ನು ಹೊರಡ್ತೀನಿ ಕಣಮ್ಮ. ನಿನಗೆ ಯಾವಾಗ ನಿನಗೆ ಸರಿ ಅಂತ ಅನ್ನಿಸ್ತೋ, ನಿನ್ಗೆ ಏನು ಸರಿ ಅಂತ ಅನ್ನಿಸ್ತೈತೋ ಅದನ್ನೇ ಮಾಡು. ನಾನು ನಿನ್ಗೇನು ಬಲವಂತ ಮಾಡಲ್ಲ ಕಣವ. ನಾನಿನ್ನು ಬರ್ತೀನಿ. ನನ್ನ ಮಾತಿಂದ ಬೇಜಾರಾಗಿದ್ದರೆ ಸಾರಿ ಮಾವ. ಸರಿ. ಅಬ್ಬಬ್ಬಬ್ಬ, ನಿಧಿ ಏನು ಸ್ಟ್ರಾಂಗಾಗಿ ಮಾತಾಡ್ಬಿಟ್ಟೆ ನೀನು. ಇನ್ನೇನು, ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಸಾಯಿ ಅಂತೀಯ? ನರ್ಕ ತೋರಿಸ್ಬಿಟ್ರು ಇಬ್ಬರು ಸೇರ್ಕೊಂಡು ಅಮ್ಮ ಮಗ. ನಾನು ತುಂಬಾ ಇಷ್ಟಪಟ್ಟಿದ್ದೆ. ನಾನು ಎಷ್ಟು ಇಷ್ಟಪಟ್ಟಿದ್ದೆ ಅಂದರೆ ಅಷ್ಟು ಇಷ್ಟಪಟ್ಬಿಟ್ಟಿದ್ದೆ ನಾನು. ಬಿಡು, ನಮ್ಮ ಅತ್ತೆ ಮಗ ಅಲ್ವಾ ಅಂತ. ಆದರೆ ಅವನು ನಾನು ಅನ್ಕೊಂಡಂಗೆ ಇಲ್ವೇ ಇಲ್ಲ. ಅವ್ನು ಫುಲ್ಲು ಚೇಂಜ್ ಆಗೋಗ್ಬಿಟ್ಟವನು. ಅವನ ಸವಸ ನನಗೆ ಯಾಕೆ ಬೇಕು? ನೆಮ್ಮದಿ ಅನ್ನೋದು ಅದೇನೋ ಒಂಥರಲ್ಲ, ನೆಮ್ಮದಿ ಮುಖ್ಯ ಜೀವನದಲ್ಲಿ. ನೆಮ್ಮದಿ ಅನ್ನೋದು ಎಲ್ಲ ಕಡೆ ಸಿಗಲ್ವಂತೆ, ನಾವೇ ಹುಡುಕಬೇಕಂತೆ. ನಾನು ನೆಮ್ಮದಿನ ಹುಡುಕೊಂಡಿದ್ದೀನಿ, ಸಾಕು. ಪಾಪ ನಿಧಿ, ಅವಳ ಮಾತಾಗಿ ಗೊತ್ತಾಗ್ತೈತೆ ಅವಳ ಜೀವನದಾಗೆ ಎಷ್ಟು ನೊಂದು ಬೆಂದವಳೆ ಅಂತ. ಪಾಪ, ಛೇ, ಇಂಥವ್ರಿಗೇನೇ ಕಷ್ಟ ಜಾಸ್ತಿ, ಕೆಟ್ಟವ್ರು ಹೆಂಗೋ ಹ್ಯಾಪಿಯಾಗಿರ್ತಾರೆ, ಈ ಒಳ್ಳೆಯವ್ರಿಗೇನೇ ಕಷ್ಟ ಜಾಸ್ತಿ ನೋಡು.